ನಾನು ಹಾಗೂ ಸಿಎಂ ಸಿದ್ದರಾಮಯ್ಯ ಬ್ರದರ್ಸ್ ತರ ಇದ್ದೀವಿ, ಕಾಂಗ್ರೆಸ್ನಲ್ಲಿ ಯಾವುದೇ ಗುಂಪಿಲ್ಲ ಅಂತ ಡಿಕೆ ಶಿವಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹಾಗೂ ಸಿಎಂ ಸಿದ್ದರಾಮಯ್ಯನವರು ಬ್ರದರ್ಸ್ ತರ ಇದ್ದೀವಿ, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ, ಕಾಂಗ್ರೆಸ್ನಲ್ಲಿ ಯಾವುದೇ ಗುಂಪು ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾವು ಹುಟ್ಟೋವಾಗ್ಲೂ ಒಬ್ರೆ, ಸಾಯೋವಾಗ್ಲೂ ಒಬ್ರೆ, ಹಾಗಾಗಿ ನಮ್ಮಲ್ಲಿ ಯಾವುದೇ ಗುಂಪು ಯಾಕೆ ಬೇಕು? ಸಿದ್ದರಾಮಯ್ಯದೊಂದು ಗುಂಪು, ಡಿಕೆಶಿ ಗುಂಪು ಅಂತೇನಿಲ್ಲ ಕಾಂಗ್ರೆಸ್ನಲ್ಲಿ. ನಾಳೆಯ ಬ್ರೇಕ್ಫಾಸ್ಟ್ ವಿಚಾರ ನನಗೂ ಸಿಎಂಗೂ ಬಿಟ್ಟಿತ್ತು, ಇದು ನನಗೂ ಸಿಎಂಗೂ ಸಂಬಂಧಿಸಿದ ವಿಚಾರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ಒಂದು ಹಂತಕ್ಕೆ ತಣ್ಣಗಾಗಿದೆ. ಈಗ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ತಯಾರಿ ನಡೀತಾ ಇದೆ. ಸಂಗೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಲ್ಲಪ್ಪ, ಅದು ನಂದು ಸಿ ಎಮ್ದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾಯಿದ್ದೀರಿ, ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ, ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಮೊನ್ನೆ ಶನಿವಾರ ನೀವು ಅವ್ರ ಮನೆಗೆ ಹೋಗಿದ್ರಿ, ನಾಳೆ ಸಿಎಂ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಖಂಡಿತ ನೋಡಮ್ಮ, ನಾವೆಲ್ಲ ಒಂದು ಕುಟುಂಬದವ್ರ ಥರ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ 16-17 ವರ್ಷದಿಂದ. ಈಗ ಇಡೀ ಪಕ್ಷ ಅವರ ನಾಯಕತ್ವಕ್ಕೆ ನಾವೆಲ್ಲ ಬೇಕಾದಷ್ಟು ಬೆಂಬಲವಾಗಿ ನಿಂತಿದ್ದೀವಿ. ನಾವೆಲ್ಲ ಸೌಹಾರ್ದತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೀವು ಮಾಧ್ಯಮದವರೆಲ್ಲ ಗುಂಪು ಬಂದು ಮಾಡ್ತಾಯಿದ್ದೀರಿ, ಡಿ ಕೆದೊಂದು ಗುಂಪು, ಸಿದ್ದರಾಮಯ್ಯದ ಗುಂಪು ಅಂತ. ನನ್ನ ಹತ್ರ ಅಂತೂ ಯಾವ ಗುಂಪು ಇಲ್ಲ. ನನ್ನ ಹತ್ರ ಇರೋದೊಂದು ಗುಂಪು. ಇದನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ಬಿಜೆಪಿ ಅವರು ಇದನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರು. ಅದು ಯಾಕೋ ನೀವು ಅದನ್ನ ಮಾಡಲಿ ಬಿಡಿ. ಅವರು ಅಸ್ತ್ರ ಇರಲಿ, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಸರ್, ಈಗ ರಾಹುಲ್ ಗಾಂಧಿ ಅವರು ಯಾವತ್ತಾದ್ರೂ ಕರೆದು ಮಾತನಾಡ್ತೀವಿ ಅಂತ ಹೇಳಿ ನಿಮಗೆ ಆಶ್ವಾಸನೆ ಕೊಟ್ರ, ಹೇಗೆ ಸರ್? ನನಗೆ ಬೇಕಾದಾಗ ಅವ್ರು ಕರೀತಾರೆ. ನಾನೀಗ ಪಾರ್ಲಿಮೆಂಟ್ ಸೆಷನ್ ಇದೆಯಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅವ್ರದ್ದು ಕೆಲವು ವಿಚಾರಗಳೆಲ್ಲ ಇದೆ, ಅವ್ರ ಮೇಲೆಲ್ಲ ಕೆಲವು ಸುಳ್ಳು ಕೇಸ್ಗಳು ಎಲ್ಲ ಏನೇನು ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಸರ್, ಈಗ ಸರ್ವಪಕ್ಷ ಸಭೆ ಇದೆ, ನೀವು ಹೋಗ್ತೀರಾ? ನೀವು ಮತ್ತೆ ಸಿಎಂ ಹೋಗಬೇಕು ಅಂತ ಮಾಡಿದ್ದೀವಿ, ನಾನು ಮಾತಾಡ್ತೀನಿ. ಇವಿಷ್ಟು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.